ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮೊಹಮ್ಮದ್ ಇಮ್ರಾನ್ ಆಯಮ್ಕ. ನಾನು ಶ್ರೀರಂಗಪಟ್ಟಣದಿಂದ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡಿದ್ವಿ. ಸರ್, ನಾವು 15-20 ದಿವಸದ ಹಿಂದೆ ನಾವು ಸ್ಟ್ರೈಕ್ ಮಾಡಿದ್ವಿ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿ ತೊಗೊಂಡು. ಅಲ್ಲಿ ಪಾರಂಪರಿಕವಾಗಿ ಕಮಿಟಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅದು ಅವ್ರ ಅಪ್ಪನ ಮನೆ ಆಸ್ತಿ, ಅವ್ರ ತಾತನ ಮನೆ ಆಸ್ತಿ ಅಂದ್ಕೊಂಡಿದ್ದಾರೆ. ಅದು ಟಿಪ್ಪು ಸುಲ್ತಾನ್ ಜನತೆಯ ಆಸ್ತಿ. ಸರ್, ಇದ್ರ ಬಗ್ಗೆ ನಾವು ಕ್ವಶನ್ಸ್ಗಳು ಕೇಳಿದ್ವಿ. ಮಿಸ್ ಆಗಿದೆ, ಕೆಲವು ತುಂಬ ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ. ಅಲಿಮುಲ್ಲಾ ಶರೀಫ್ ಅವರು ತುಂಬ ಮಿಸ್ ಆಗಿದೆ ಎಲ್ಲ ಫಂಡ್ಸ್ ಅಂತ ಹೇಳಿ. ಎಷ್ಟೋ ಕೋಟ್ಯಾಂತರ ರೂಪಾಯಿ ಫಂಡ್ಸ್ ಮಿಸ್ಯೂಸ್ ಆಗಿದೆ ಅಲಿಗೇಷನ್ಸ್ ಮಾಡಿದ್ದಾರೆ ಅವರು. ಆಮೇಲೆ ಬೈಲಾ ಎಗೇನೆಸ್ಟ್ ಸೆಕ್ರೆಟರಿ ಕೂತಿದ್ದಾರೆ ಅಂತ ಅಲಿಗೇಷನ್ಸ್ ಮಾಡಿದ್ದಾರೆ. ಆಮೇಲೆ ಕಂಟಿನ್ಯೂಷನ್ ಈ ಥರನೇ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ, ಇವರು ಅಪ್ರೂವಲ್ ಮಾಡ್ಕೊಂಡು ಬಂದಿದ್ದಾರೆ ಕಮಿಟಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಗೋಲ್ಕದಲ್ಲಿರೋ ಹಣದ ಎಲ್ಲೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಎರಡನೇದು ಪಾರ್ಕಿಂಗ್ ಹಣನ 1:4 ತಗೋತಾ ಇದ್ದಾರೆ, ಜನಗಳಿಂದ ಲೂಟಿ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಚಪ್ಪಲಿ ಆ ದುಡ್ಡನ್ನು ಎಲ್ಲಿ ಜನಗಳಿಂದ ಲೂಟಿ ಮಾಡ್ತಾ ಇದ್ದಾರೆ ಇವರು, ಹೆಂಗ್ ಬೇಕೋ ಹಂಗಂಗೆ ವಸೂಲಿ ಮಾಡ್ಕೊಂಡು. ಇದ್ರ ಬಗ್ಗೆ ಆಮೇಲೆ ಅಲ್ಲಿ ಬರ್ತಾ ಇರುವಂಥ ಎಲ್ಲ ಟಿಪ್ಪು ಸುಲ್ತಾನ್ ಅವ್ರಿಗೆ ಎಷ್ಟೊಂದು ಇದು ಮಾಡ್ಕೊಂಡು ಬರೋರ್ಗೆಲ್ಲರಿಗೂ ಏನು ಸರ್, ದೂರದಿಂದ ಬರುವಂಥ ಎಲ್ಲ ಪ್ರವಾಸಿಗರಿಗೆಲ್ಲರಿಗೂ ಎಷ್ಟೊಂದು ತೊಂದರೆ ಆಗ್ತಿದೆ. ಆಮೇಲೆ ಇವರು ಈ ಕಮಿಟಿಗೆ ಎಲೆಕ್ಷನ್ ಮಾಡಿಲ್ಲ, ಸೆಲೆಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಉಳ್ಳಾಲಲ್ಲಿರುವಂಥದ್ದು ಎಷ್ಟೋ ಕಮಿಟಿಗಳಿದೆ, ಅಲ್ಲೆಲ್ಲ ಎಲೆಕ್ಷನ್ ನಡೆದಿದೆ. ಇಲ್ಲಿ ಎಲೆಕ್ಷನ್ ಮಾಡಲ್ಲ, ಸೆಲೆಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಇದ್ರ ಅಡಿಯಲ್ಲಿ ಎಷ್ಟೋ ಪ್ರಾಪರ್ಟಿಗಳು ಬರುತ್ತೆ, ಎಷ್ಟೋ ಮಸೀದಿಗಳು ಬರುತ್ತೆ. ಆದ್ರೂ ಇದ್ರ ಬಗ್ಗೆ ಸೆಲೆಕ್ಷನ್ ಮಾಡ್ಕೊಂಡು ಜನಗಳಿಗೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರು ಹೊಣೆ ಅಂತ ಹೇಳಿದ್ರೆ ನಮ್ಮ ಜಮೀರ್ ಅಹಮದ್ ಖಾನ್ ವಕ್ಫ್ ಮಿನಿಸ್ಟರ್ ಸಾಹೇಬ್ರೆ, ಹಾಗೂ ವಕ್ಫ್ ಮಂಡಳಿ, ಕರ್ನಾಟಕ ವಕ್ಫ್ ಮಂಡಳಿ. ಇದ್ರ ಬಗ್ಗೆ ಕ್ವಶನ್ ಮಾಡೋರಿಗೆ ಎಲ್ಲ ಮಾಡೋರಿಗೆ ನಾವು ಸ್ಟ್ರೈಕ್ ಮಾಡಿ ರಿಕ್ವೆಸೇಷನ್ ಕೊಟ್ಟು ಇದ್ರ ಪ್ರಕಾರ ಕಾನೂನು ಪ್ರಕಾರ ಬೈಲಾ ಮತ್ತು ಕಾನೂನು ಉಲ್ಲಂಘನೆ ಮಾಡ್ಕೊಂಡು ಕೂತಿದ್ದಾರೆ. ನಮ್ಮ ಬಾಬಾ ಸಾಹೇಬ್ರ ಸಂವಿಧಾನನ ಉಲ್ಲಂಘನೆ ಮಾಡ್ಕೊಂಡು ಕೂತಿದ್ದಾರೆ ಇವರೆಲ್ಲ ಅಂತ ತಗೊಂಡೋಗಿ ನಾವು ಕೊಟ್ಟರೆ ಇವರು 15 ದಿವಸದಲ್ಲಿ ನಾವು ಎಲ್ಲ ಆ್ಯಕ್ಷನ್ ತೊಗೋತೀವಿ ಅಂತ ಹೇಳಿ ಇಲ್ಲಿ ನಮಗೆ ಸೆಕ್ರೆಟ್ರಿನೋ ಯಾರೋ ಸುಳ್ಳು ಆರೋಪಗಳು ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಇದನ್ನೆಲ್ಲ ಕೇಳ್ತಾ ಇರೋದು, ಇದೆಲ್ಲ ನಿಮಗೆ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ನೀವು ಕೇಳಿರೋದು? ಇದು ನಮ್ಮ ಮನೆಗೋಸ್ಕರ ಕೇಳ್ತಿದೀವ, ಜನಗಳಿಗೋಸ್ಕರ ಕೇಳ್ತಾ ಇದ್ದೀವಿ. ನಾವು ಕೂಡ ಪಬ್ಲಿಕ್, ಆಸ್ ಎ ಪಬ್ಲಿಕ್ ಮ್ಯಾನ್ ನಾನು ಒಬ್ಬ ಪಬ್ಲಿಕಲ್ಲಿ ಇದ್ರ ಬಗ್ಗೆ ಎಲ್ಲ ಕೇಳಿದ್ರೆ ಉತ್ತರ ಕೊಡದೆ ಈ ರೀತಿ ಎಲ್ಲ ಲೂಟಿ ಮಾಡೋರಿಗೆಲ್ಲ ಕಮಿಟಿನ ಇವರು ಸೆಲೆಕ್ಷನ್ ಮಾಡ್ಕೊಂಡು ಹೋಗಿದಾರಲ್ಲ. ಈ ವಕ್ಫ್ ಬೋರ್ಡ್ ಮಂಡಳಿಯವರೇ, ಇವ್ರು ಎಷ್ಟು ಕೊಡ್ತಾ ಇದ್ದಾರೆ ನಿಮ್ಗೆ? ವರ್ಷ ಹಣ ಗಿಣ ಎಲ್ಲ ಲಂಚ ಏನಾರು ಕೊಡ್ತಾ ಇದಾರ? ಲಂಚ ತಗೋತಿದ್ದೀರಾ ನೀವು ಇವ್ರ ಹತ್ರ? ಲಂಚ ತಗೋತಿದ್ದೀರಾ ನೀವು? ಲಂಚ ತಗೋತಿದ್ದೀರೇನ್ರಿ? ಜನಗಳು ಕೇಳಿದ್ರೆ ನಿಮ್ಗೆ ಇಲ್ಲಿ ಉತ್ತರ ಕೊಡೋಕಾಗ್ತಾ ಇಲ್ಲ, ನಿಮ್ಗೆ ಕಾನೂನು ರೀತಿ ಕ್ರಮ ತಗೊಳಕಾಗ್ತಾ ಇಲ್ಲ. ಈ ತರ ಸುಳ್ಳು ಆರೋಪ ಮಾಡೋರ್ದೆಲ್ಲ ಕಂಪ್ಲೇಂಟ್ಗಳನ್ನ ತಗೊಂಡು ನೀವು ಜನಗಳಿಗೆ ನಮ್ಗೆ ಜೈಲಲ್ಲಿ ಹಾಕ್ತೀರಾ? ನಡೀರಿ, ನಾವು ಜೈಲಲ್ಲಿ ಹೋಗಕ್ ರೆಡಿ ಇದೀವಿ ನಾವು. ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡೋದಕ್ಕೆ ನಾವು ರೆಡಿ ಇದೀವಿ, ಕಾನೂನು ರೀತಿಲೇ ರೆಡಿ ಇದೀವಿ ನಾವು. ಇದಕ್ಕೆಲ್ಲ ಹೆದರೋರಲ್ಲ ನಾವು. ಮುಂದಿನ ದಿವಸಗಳಲ್ಲಿ ಹೇಳ್ತಾ ಇದ್ದೀನಿ ಸರ್, ಜಮೀರ್ ಅಹಮದ್ ಸಾಹೇಬ್ರೆ, ನೀವು ನಮ್ಮ ಶ್ರೀರಂಗಪಟ್ಟಣಕ್ಕೆ ಬಂದು ನೀವು ಕಾಂಗ್ರೆಸ್ಗೆ ವೋಟ್ ಮಾಡಿ ಅಂತ ಹೇಳಿ ಎಲ್ಲಾರ್ಗು ಹೇಳ್ಬಿಟ್ಟು ಹೋದ್ರಿ. ನೀವು ಇವತ್ತು ನೀವೇ ನಮಗೆ ಕಾರಣ ಆಗ್ತಿದ್ದೀರಾ. ನೀವು ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಇರೋದಕ್ಕೆ ನೀವೇ ನಮಗೆ ಜೈಲಲ್ಲಿ ಈ ತರ ಸುಳ್ಳು ಆರೋಪಗಳನ್ನ ಮಾಡೋದಕ್ಕೆ, ನ್ಯಾಯ ದೊರಕಿಸ್ಕೊಡದೆ ಇರೋದಕ್ಕೆ ನೀವೇ ಇವತ್ತು ನಮ್ಗೆಲ್ಲ ಕಾರಣಕರ್ತರಾಗ್ತಿದ್ದೀರಾ. ನಾವು ನ್ಯಾಯ ಕೊಡಿ ಸ್ವಾಮಿ ಅಂತ ಕೇಳ್ತಾ ಇದೀವಿ ನಿಮ್ಮ ಹತ್ರ. ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿದೀವಿ. ನಮಗ್ ನ್ಯಾಯ ಬೇಕು, ಜಸ್ಟಿಸ್ ಬೇಕು. 4 ಜನರೇಷನ್ ಮಾಡ್ಕೊಂಡು ಹೋಗ್ತಾ ಇದಾರೆ. 4 ಜನರೇಷನ್ ಯಾಕೆ ಜನ ಇಲ್ವಾ? ಸೆಲೆಕ್ಷನ್ ಮಾಡ್ಕೋತಾರ, ಪಬ್ಲಿಕ್ ಎಲೆಕ್ಷನ್ ಮಾಡಿ ನೀವು ಈ ಕಮಿಟಿ ಬಗ್ಗೆ. ಸೆಲೆಕ್ಷನ್ ನಾವು ಮಾಡ್ಕೊಳ್ತೀವಿ, ಜನಗಳು ಶ್ರೀರಂಗಪಟ್ಟಣದವರು, ನೀವು ಮಾಡಿ. ಎಲೆಕ್ಷನ್ ಡಿಕ್ಲೇರ್ ಮಾಡಿ. ಈ ವಕ್ಫ್ ಬೋರ್ಡ್ ಅವರು ಅಷ್ಟೇ, ಮಂಡ್ಯ ಡಿಸ್ಟಿಕ್ ಅವರು ಏನ್ ಮಂತ್ಲಿ ವರ್ಷ ಕಲೆಕ್ಟ್ ಮಾಡ್ಕೋತಿದ್ದೀರಾ? ಅಲ್ಲಿ ಹೋಗಿ ಕೇಳಿದ್ರೆ ನಾವು ಗುಮ್ಮದಲ್ಲಿ ಏನಾರ ಹೋಗಿ ಕೇಳಿದ್ರೆ ಏನ್ ಮಾಡ್ತಾರೆ? ಅವ್ರು ಜಗಳಕ್ಕೆ ಬರ್ತಾರೆ. ಅವರು ಮೀರ್ ಸಾದಿಕ್ ಅಂತ ಹೇಳ್ತಾರೆ ನಮ್ಗೆಲ್ಲ.
ಮೀರ್ ಸಾದಿಕ್ ದುಶ್ಮನ್ರು ಅಂತಾರೆ ಅಲ್ಲೋಗಿ ಕೇಳೋದಕ್ಕೆ. ಅದಕ್ಕೇನೆ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದೀವಿ, ಅದಕ್ಕೇನೆ ಪಬ್ಲಿಕ್ ಅಲ್ಲಿ ಬಂದು ನಾವು ಸ್ಟ್ರೈಕ್ ಕೂತ್ಕೊಳ್ತಾ ಇದೀವಿ. ಎಲ್ಲೋಗಿ ಕೇಳ್ಬೇಕು ನ್ಯಾಯನ ನಾವು? ಇನ್ಯಾರ ಹತ್ರ ಕೇಳ್ಬೇಕು? ಒಗ್ಬರ್ಡ್ ಮಂಡಳಿ ಅಲ್ದೆ ಬೇರೆಯವ್ರ ಹತ್ರ ಕೇಳ್ಬೇಕಾ ನಾವು? ಸಂವಿಧಾನ ಎರಡೆರಡು ಬೈಲಾ ಇದೆ ಇಲ್ಲಿ, ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ, ಯಾವ ಕಮಿಟಿಲೂ ಇಲ್ಲ. ನೀವೆಲ್ಲ ನಮ್ಮ ಮುಸ್ಲಿಮ್ಸ್ ಎಂ ಎಲ್ ಎಗಳ? ಜಮೀರ್ ಅಹಮದ್ ಸಾಹೇಬ್ರೆ, ನೀವು ಮುಸ್ಲಿಮ್ಸ್ ಮಿನಿಸ್ಟ್ರಾ? ರಿಜ್ವಾನ್ ಅರ್ಷದ್ ಅವರೇ, ಹಾರಿಸ್ ಅವರೇ, ಈ ಗುಲ್ಬರ್ಗದಲ್ಲಿ ಅವರೆಲ್ಲ, ಅವರು ಈ ರಾಜ್ಯಸಭೆ ನಾಸೀರ್ ಹುಸೇನ್ ಅವರು, ಇವರೆಲ್ಲ ವಕ್ಫ್ ಬೋರ್ಡ್ ಮಂಡಳಿಯ ಮೆಂಬರ್ಸ್ಗಳು, ಡೈರೆಕ್ಟರ್ಗಳು, ಕರ್ನಾಟಕ ವಕ್ಫ್ ಬೋರ್ಡ್ ಮಂಡಳಿ. ನೀವೆಲ್ಲ ಇವ್ರಿಗೆಲ್ಲ ಲೂಟಿ ಮಾಡಿ ಅಂತ ತಗೊಂಬಂದ್ ಕೊಡ್ತಿದ್ದೀರಾ ಇಲ್ಲಿ ನೀವು. ಪಬ್ಲಿಕ್ ನಾವು ಅನ್ಯಾಯದ ವಿರುದ್ಧ ನ್ಯಾಯ ಕೊಡಿ ಅಂತ ಕೇಳಿದ್ರೆ ಸುಳ್ಳು ಆರೋಪ ಹೊರಿಸಿ ಇವ್ರನ್ನೆಲ್ಲ ಕೂರಿಸಿ ಇಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ಕೊಟ್ಟಿದ್ದೀರಾ ನಮ್ಮ ಮೇಲೆ. ಮುಂದಿನ ದಿವಸಗಳಲ್ಲಿ ಸರ್ ಜಮೀರ್ ಅಹಮದ್ ಸಾಹೇಬ್ರೆ, ನಾವು ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ನೀವು ಇದ್ರ ಬಗ್ಗೆ ನ್ಯಾಯ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು, ಇಲ್ಲ ಅಂದ್ರೆ ನಿಮ್ಮ ವಕ್ಫ್ ಬೋರ್ಡ್ ಮಂಡಳಿ ಬ್ಯಾಂಗ್ಳೂರ್ ಅಲ್ಲೂ ಕೂಡ ಮುಷ್ಕರ ಮಾಡ್ತೀವಿ, ಇಲ್ಲ ಅಂದ್ರೆ ಅನಿರ್ದಿಷ್ಟ ಅವಧಿ ಇಲ್ಲ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತೀವಿ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ. ಇಲ್ಲ ಮಂಡ್ಯ ವಕ್ಫ್ ಬೋರ್ಡ್ ಆಫೀಸ್ ಎದುರುಗಡೆ ಮಾಡ್ತೀವಿ, ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಮಾಡ್ತೀವಿ. ನೀವು ಇವ್ರು ಯಾವ ರೀತಿ ಸುಳ್ಳಾಪಾದನೆ ಮಾಡಿದ್ರು ನಾವು ಅದಕ್ಕೆಲ್ಲ ಹೆದರೋರಲ್ಲ, ಬದರೋರಲ್ಲ. ಜೈಲಲ್ಲಿ ಬೇಕಾದ್ರೂ ನಾವು ಹೋಗಿ ಅಲ್ಲೂ ಉಪವಾಸ ಸತ್ಯಾಗ್ರಹ ಮಾಡಕ್ ರೆಡಿ ಇದೀವಿ. ಇದ್ರ ಬಗ್ಗೆ ನಮಗೆ ನ್ಯಾಯ ಬೇಕು. 15-20 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇರೋದೆ ಇದ್ರ ಬಗ್ಗೆ. ನಮ್ಗೆ ನ್ಯಾಯ ಕೊಡ್ಸೋವರೆಗೂ ನಾವು ಹಿಂದರಿಯೋ ಮಾತೇ ಇಲ್ಲ. ಈ ಕಮಿಟಿ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಸಿ ಒಂದು ಎಲ್ಲ ರೀತಿ ನಮಗೆ ಜನಗಳಿಗೆ ಎಲ್ಲ ತಿಳಿಬೇಕು. ಏನೇನು ಎಷ್ಟೆಷ್ಟು ಕರೋಡ್ಸ್ ಆಫ್ ಫಂಡ್ಸ್ ಬಂದಿದೆ, ಅವರು ಬರಬೇಕು. ಎಲ್ಲ ಲಾಯರು, ಯಾರು ಒಳ್ಳೆ ರಿಟೈರ್ಡ್ ಜಡ್ಜಿರೋರ್ನ ಕೂರಿಸಿ, ಮತ್ತೆ ಈ ಪಬ್ಲಿಕ್ ಅದ್ರ ಮುಂದೆ ಎಲ್ಲ ಮುಂದೆ ಚರ್ಚೆ ಆಗ್ಲಿ, ಇದು ನ್ಯೂಸ್ ಮುಂದೆ ಆಗ್ಲಿ, ಲೈವ್ ಆಗ್ಲಿ. ಇವ್ರು ಕಮಿಟಿಯವರು ಯಾಕೆ ಲೈವ್ ಡಿಬೇಟ್ ಮಾಡೋದಕ್ಕೆ ತಯಾರಿಲ್ಲ? ಯಾಕೆ ತಯಾರಿಲ್ಲ ಇವರು? ಅಲಿಮುಲ್ಲಾ ಶರೀಫ್ಗೆ ನಾವು ಕರ್ಕೊಂಡು ಬರ್ತೀವಿ, ಹೇಳ್ಕೊಂಡು ಬರ್ತೀವಿ. ನಾವು ಪಬ್ಲಿಕ್ ಕೂತ್ಕೊಳ್ತೀವಿ ಅಲ್ಲಿ. ಪೊಲೀಸ್ ಪ್ರೊಟೆಕ್ಷನ್ ನಾವೇ ರಿಕ್ವೆಸ್ಟ್ ಮಾಡಿ ತಗೊಂಡ್ ಬರ್ತೀವಿ ಇವ್ರಿಗೆಲ್ಲ. ಯಾರು ಈ ಕಮಿಟಿಯವ್ರಿಗೆ ದಯವಿಟ್ಟು ಬನ್ನಿ, ನಮ್ಮ ಕ್ವಶನ್ಗಳ ಆನ್ಸರ್ ಉತ್ತರ ಕೊಡಿ ನಮ್ಗೆ. ಗೋಲಕ್ ದುಡ್ಡು, ಚಂದಾ ದುಡ್ಡು, ಕರೋಡ್ಸ್ ಆಫ್ ಫಂಡ್ ಬಂದಿದೆ ಅಂತ ಹೇಳ್ತಾ ಇದಾರೆ. ಇದ್ರ ಬಗ್ಗೆ ಏನು ಗೊತ್ತಾಗ್ತಿಲ್ಲ. ಮತ್ತೆ ಆಂಟಿಕ್ ಐಟಮ್ಸ್ ಟಿಪ್ಪು ಸುಲ್ತಾನ್ದು ಹಿಂದೆ ಇದ್ದಿದ್ದು ಎಷ್ಟೋ ಜನ ಪ್ರೆಸಿಡೆಂಟ್ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ ಕಮಿಟಿಗಳಿಗೆಲ್ಲ. ಅದೆಲ್ಲೂ ಹೋಯ್ತು, ಸೇಲೆ ಮಾಡ್ಬಿಟ್ಟವ್ರೆ ಅಂತವ್ರೆ ಎಲ್ಲ. ನಾವು ನಮ್ಮ ಅಪ್ಪ, ನಮ್ಮ ತಾತ, ಮುತ್ತಾತ ಅವರಿಂದ ಕೇಳ್ಕೊಂಡು ಬಂದಿದ್ದೀವಿ ಜನಗಳೆಲ್ಲ. ಇಷ್ಟೊಂದೆಲ್ಲ ಕೋಟ್ಯಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಅಂತ ವಸ್ತುಗಳು ಅದೆಲ್ಲ ಗಿಫ್ಟ್ ಮಾಡಿದ್ದಾರೆ ಅವಾಗೆಲ್ಲ ಅಂತ ಹೇಳಿ. ಅದೆಲ್ಲ ಎಲ್ಲೂ ಹೋಯ್ತು ಅಂತ ಗೊತ್ತಾಯ್ತಲ್ಲ ನಮ್ಗೆ. ಇದ್ರ ಬಗ್ಗೆ ದಯವಿಟ್ಟು ಅವರು ಎಲ್ಲ ಸರ್ವ ಜನಾಂಗಕ್ಕೂ ಎರಡು ಕಣ್ಣು ಅಂತ ಹೇಳಿದ್ರು ರಾಜ ಟಿಪ್ಪು ಸುಲ್ತಾನ್. ಒಂದ್ ಕಣ್ಣು ಹಿಂದೂ, ಒಂದ್ ಕಣ್ಣು ಮುಸ್ಲಿಂ, ಎಲ್ಲಾ ಜನಾಂಗದ 2 ಕಣ್ಣು ನಂದೇ ಅಂತ ಹೇಳಿದ್ರು ಅವರು. ತನ್ನ 2 ಮಕ್ಳಿಗೋಸ್ಕರ ಈ ಬ್ರಿಟಿಷ್ ಅವ್ರ ಹತ್ರ ಅಡ ಇಟ್ಬಿಟ್ರು. ಏನಕ್ಕೋಸ್ಕರ ಅಡ ಇಟ್ರು? ಬೇಕು ಅಂದ್ರೆ ಅವರು ಬೇಕಾದ್ರೆ ತನ್ನ ರಾಜ್ಯನ ಬಿಟ್ಕೊಡ್ಬೋದಿತ್ತು ಬ್ರಿಟಿಷ್ ಅವ್ರಿಗೆ, ಕೊಡ್ಲಿಲ್ಲ ಅವರು. ತನ್ನ 2 ಮಕ್ಕಳಿಗೆ ಅಡ ಇಟ್ರು ಅವರು ಅಲ್ವಾ? ಬಿಟ್ಕೊಡ್ಬೋದಿತ್ತು ಅವರು ಬೇಕು ಅಂದ್ರೆ ಅವಾಗ್ಲೇ. ಆದ್ರೆ ಅವರು ಶಹೀದ್ ಆದ್ರು. ಅಂತ ಜಾಗದಲ್ಲಿದ್ದಾರೆ. ಅಂತ ಜಾಗದಲ್ಲಿದ್ದಿ ಇವ್ ಕಮಿಟಿಯವರು ಇಷ್ಟೊಂದೆಲ್ಲ ಏನು ಉತ್ತರ ಕೊಡದೆ ಏನ್ ನಾಟಕ ಆಡ್ತಾ ಇದಾರೆ ಇವರೆಲ್ಲ. ನಾವು ಕಿರ್ಚಾಡ್ತಾ ಇದೀವಿ, ಕೇಳ್ತಾ ಇದೀವಿ ಸೋಷಿಯಲ್ ಮೀಡಿಯಾದಿಂದ ಎಲ್ಲ ಇಂದ. ಅಲ್ಲೋಗಿ ಕೇಳಿದ್ರೆ ಸುಮ್ನೆ ಜಗಳಕ್ಕೆ ಬರ್ತಾರೆ. ನಾವು ಹೋಗೋದೇ ಬಿಟ್ಬಿಟ್ಟಿದೀವಿ, ನಾವು ಹೋಗೋದೇ ಇಲ್ಲ ಅಲ್ಲಿಗೆ. ನಮಗ್ ಬೇಕಾಗಿಲ್ಲ ಜಗಳ. ನಮಗೆ ನಮ್ಮ ಕ್ವಶನ್ಗಳಿಗೆ ಉತ್ತರ ಕೊಡಿ, ನ್ಯಾಯಬದ್ಧವಾಗಿ ಕೊಡಿ. ದಯವಿಟ್ಟು ಪೊಲೀಸ್ ಸ್ಟೇಷನ್ ಅವರೇ, ಶ್ರೀರಂಗಪಟ್ಟಣ ಸರ್, ನೀವು ಅವ್ರಿಗೆ ಪ್ರೊಟೆಕ್ಷನ್ ಕೊಡಿ. ಅವ್ರಿಗೆ ದಯವಿಟ್ಟು ಕೊಡಿ, ನಿಮ್ ಕೈ ಮುಗಿತೀವಿ ನಾವುವೇ. ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಒಂದು ಹಾಲ್ ವ್ಯವಸ್ಥೆ ನಾವು ಮಾಡ್ತೀವಿ. ಎಲ್ಲ ಕಮಿಟಿಯವರು, ಅಲಿಮುಲ್ಲಾ ಶರೀಫ್ ಅವರು ಬಂದು ಎಲ್ಲಾರ ಎದುರುಗಡೆ ಮುಂದೆ ಉತ್ತರ ಕೊಡ್ಲಿ ಅವರು. ಯಾಕಂದ್ರೆ ಎಲ್ಲಾ ಕಮಿಟಿಗಳು ಎಲ್ಲ ಅಷ್ಟೊಂದೆಲ್ಲ ಬರುತ್ತೆ. ಯಾರು ಹೆಲ್ತ್ ಎಜುಕೇಶನ್ಗೆ ಬಡವ್ರಿಗೆ ಶ್ರೀರಂಗಪಟ್ಟಣದಲ್ಲಿ ಕೊಡ್ಬೇಕು ಅಂತ ಇದೆ ಬೈಲಾಗಳಲ್ಲೆಲ್ಲ.
ಯಾವುದೇ ರೀತಿ ಫಂಡ್ಸ್ ಆಗಲಿ ಏನು ಕೊಟ್ಟಿಲ್ಲ. ನಮ್ಮ ಊರಿನ ಬಗ್ಗೆ ನಮಗೆ ತುಂಬ ಗಂಭೀರ ಆಲೋಚನೆಗಳು ಬರ್ತಾ ಇದೆ. ಇವರೆಲ್ಲ ನಮಗೆಲ್ಲ ಇಲ್ಲಿ ಬಡವ್ರು ಮಾಡಾಕ್ಬಿಟ್ಟವ್ರೆ. ಹೆಲ್ತ್ ಎಜುಕೇಷನ್ ಬಗ್ಗೆ ಕೇರ್ ಮಾಡಿದವ್ರ ರೀತಿ ಮಾಡಾಕ್ಬಿಟ್ಟವ್ರೆ ಇವರೆಲ್ಲ. ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿಗಳೆಲ್ಲ ಇದೆ ಇವರೆಲ್ಲ. ಇಷ್ಟು ಹೇಳಿ ವಿನಂತಿ ಮಾಡ್ಕೋತಾ ಇದ್ದೀನಿ ಎಲ್ಲರಲ್ಲೂ, ಎಲ್ಲ ಜನಗಳಲ್ಲೂ. ಮತ್ತು ಕರ್ನಾಟಕ ಸರ್ಕಾರ, CM ಸಿದ್ದರಾಮಯ್ಯ ಮಿನಿಸ್ಟರ್ ಇದ್ದಾರಲ್ಲ, ಚೀಫ್ ಮಿನಿಸ್ಟರ್ ಸರ್, ಅವರು ಇದ್ರ ಬಗ್ಗೆ ದಯವಿಟ್ಟು ಕೂಲಂಕುಷ ಗಂಭೀರವಾಗಿ ಯೋಚನೆ ಮಾಡಿ ಕ್ರಮ ಕೈಗೊಳ್ಬೇಕು ಅಂತ ವಿನಂತಿ ಮಾಡ್ಕೋತಾ ಇದ್ದೀವಿ. ದಯವಿಟ್ಟು ಸರ್, ಇವರು ಜಮೀರ್ ಅಹಮದ್ ಸಾಹೇಬರು ಬಂದು ನಮಗೆಲ್ಲ ಹೇಳಿದಕ್ಕೆ ವೋಟ್ ಮಾಡಿದ್ವಿ ಎಲ್ಲ ಇಂಥದಕ್ಕೆಲ್ಲ. ಆಮೇಲೆ ನಮ್ಮ MLA ಸಾಹೇಬರು ನಮಗೆ ಭಾಳ ಇದು ಮಾಡಿದ್ದಾರೆ. ಏನು, ಅವರು ಕೂಡ ಬಂದು ರಿಕ್ವೆಸಿಷನ್ ಎಲ್ಲ ಪಡ್ಕೊಂಡಿದ್ದಾರೆ. ಅವರೇ ಜಮೀರ್ ಅಹಮದ್ ಹತ್ರ ಕಳಿಸಿದ್ದು ನಮಗೆ. ಶ್ರೀರಂಗಪಟ್ಟಣ ಬಾಬು ರಮೇಶ್ ಬಂಧಿಸಿದ್ದೇಗೌಡರು, ಅವ್ರ ಬಗ್ಗೆ ನಾವು ಭಾಳ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೀವಿ. ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ನಾನು ಅವರಲ್ಲಿ ಕಳಕಳೆಯಿಂದ ಕೊಡಿಸ್ಬೇಕು ಅಂತಾನು ವಿನಂತಿ ಮಾಡ್ಕೋತಾ ಇದ್ದೀನಿ ರಮೇಶ್ ಬಂಧಿಸಿದ್ದೇಗೌಡರು ಸರ್ ಹತ್ರನೂ. ಆಮೇಲೆ ಈ ಥರ ಸುಳ್ಳು ಆರೋಪಗಳೆಲ್ಲ ಮಾಡಿ ಈ ರೀತಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ನಮಗೆ ಅದ್ರ ಬಗ್ಗೆ ನಾವು ಕಾನೂನು ರೀತಿ ಹೋರಾಟ ಮಾಡ್ತೀವಿ ಸರ್, ಖಂಡಿತ. ಆಮೇಲೆ ಈ ರೀತಿ ಸುಳ್ಳು ಅದ್ರ ಬಗ್ಗೆ ನೀವು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೋತಿದ್ದೀವಿ ಸರ್. ರಮೇಶ್ ಬಂಧಿಸಿದ್ದೇಗೌಡರು MLA ಶ್ರೀರಂಗಪಟ್ಟಣ ಅವ್ರ ಹತ್ರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಟಿಪ್ಪು ಸುಲ್ತಾನ್.